ನಾಗೇಂದ್ರ ಕೋರ್ಟ್ ಆದೇಶವನ್ನ ಉಲ್ಲಂಘಿಸಿದ ಆರೋಪ. ದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಾಗೇಂದ್ರ ಅವರನ್ನ ಮಂತ್ರಿ ಕೂಡ ಮಾಡಿದ್ದಾರೆ. ಈ ದೇಶದಲ್ಲಿ ಯಾರ ವಿರುದ್ಧ ಕೇಸ್ ಇಲ್ಲ ಹೇಳಿ? ಕುಮಾರಸ್ವಾಮಿ ಜಾಮೀನು ಮೇಲೆ ಹೊರಗಿಲ್ವಾ? ಡಿಕೆ ಶಿವಕುಮಾರ್ ಜಾಮೀನು ಮೇಲೆ ಹೊರಗಿಲ್ವಾ? ಎಷ್ಟು ಜನರು ಜಾಮೀನಿನ ಮೇಲೆ ಹೊರಗೆ ಇದ್ದಾರೆ ಹೇಳಿ? ನೀವು ಗೊತ್ತಿಲ್ಲ. ಕರ್ನಾಟಕ ಬಿಟ್ಟು ಹೊರಗೆ ಹೋದ ಬಗ್ಗೆ ನನಗೆ ಗೊತ್ತಿಲ್ಲ. ಉಲ್ಲಂಘನೆ ಆಗಿದೆ ಎಂದು ಕೋರ್ಟ್ ಶಿಕ್ಷೆ ಕೊಟ್ಟಿಲ್ಲ. ವಿಪಕ್ಷಗಳಿಗೆ ಸುದ್ದಿ ಬೇಕೆಂದು ಚರ್ಚೆ ಮಾಡುತ್ತಿವೆ. ದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತ ಮಾತಿದು. ಯಾರು ಎಷ್ಟು ಜನ ಜಾಮೀನಿನ ಮೇಲೆ ಹೊರಗಿಲ್ಲ ಹೇಳಿ? ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥ ಬಿಜೆಪಿ ಆರೋಪದ ಬಗ್ಗೆ ಡಿಕೆ ಶಿವಕುಮಾರ್ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ನಾಗೇಂದ್ರ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಿರುವಂತದ್ದು, ಜೊತೆಗೆ ಅವ್ರ ಮೇಲೆ ಜಾಮೀನಲ್ಲಿದ್ದಾರೆ, ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಕೋರ್ಟ್ ಷರತ್ತುಗಳೆಲ್ಲ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಯಾರ ಮೇಲೆ ಕೇಸ್ ಇಲ್ಲ ಈ ದೇಶದಲ್ಲಿ? ಯಾರ ಮೇಲೆ ಕೇಸ್ ಇಲ್ಲ? ಕುಮಾರಸ್ವಾಮಿ ಅವರು ಜಾಮೀನು ತಗೊಂಡಿಲ್ಲ, ಡಿಕೆ ಶಿವಕುಮಾರ್ ಜಾಮೀನು. ಎಷ್ಟು ಜನ ಮಂತ್ರಿ ಆಗಿದ್ದವರೆಲ್ಲ ಜಾಮೀನು ತಗೊಂಡಿರಲಿಲ್ಲ, ಈಗಿರೋಲ್ಲ ತಗೊಂಡಿಲ್ಲ. ಎಷ್ಟು ಜನ ಕೇಸ್ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ, ಷರತ್ತುಗಳ ಉಲ್ಲಂಘನೆ ಆಗಿದೆ ಅಂತ ಕರ್ನಾಟಕ ಬಿಟ್ಟು ಹೊರಗಡೆ ಹೋಗಿದ್ದಾರೆ ಅಂತ ಸರ್. ನನಗೆ ಯಾವಾಗಲೂ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ನಾವೆಲ್ಲ ಸರಿ ನೋಡಿದೀವಿ. ಅವ್ರ ಮೇಲೆ ಯಾವುದು ಉಲ್ಲಂಘನೆ ಆಯ್ತು ಅಂತ ಹೇಳಿ ಅವ್ರಿಗೆ ಯಾವ್ದೋ ಶಿಕ್ಷೆ ಕೊಟ್ಟು ಜೈಲು ಪರ್ಮನೆಂಟ್ ಆಗಿರುವಂತ ಯಾವ ಆದೇಶ ಕೊಟ್ಟಿಲ್ಲ. ಕಾನೂನು ಇದೆ, ಕಾನೂನು ನೋಡ್ತೇವೆ. ಅಪೋಸಿಷನ್ ಪಾರ್ಟಿಗೆ ಏನೋ ಸುದ್ದಿ ಬೇಕಲ್ಲ, ಚರ್ಚೆ ಮಾಡ್ತಾ ಇರ್ತೀವಿ. ನಾಗೇಂದ್ರ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಿರುವಂತದ್ದು, ಜೊತೆಗೆ ಅವ್ರ ಮೇಲೆ ಜಾಮೀನಲ್ಲಿದ್ದಾರೆ, ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಕೋರ್ಟ್ ಷರತ್ತುಗಳೆಲ್ಲ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಯಾರ ಮೇಲೆ ಕೇಸ್ ಇಲ್ಲ ಈ ದೇಶದಲ್ಲಿ? ಯಾರ ಮೇಲೆ ಕೇಸ್ ಇಲ್ಲ? ಕುಮಾರಸ್ವಾಮಿ ಅವರು ಜಾಮೀನು ತಗೊಂಡಿಲ್ಲ, ಡಿಕೆ ಶಿವಕುಮಾರ್ ಜಾಮೀನು.